ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನಿದೆ ಅಂತ. ಸೊ ವಿಡಿಯೋ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋಗೆ ನೀವೇನಾದರೂ ಲೈಕ್ ಮಾಡಿಲ್ಲ ಅನ್ನೋದಾದರೆ ಬೇಗ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಇದೇ ಥರ ನಿಮ್ಮದ್ರಲ್ಲೂ ಟೆಕ್ಸ್ಟ್ ಇದೇ ಥರ ಸ್ಕ್ರೋಲ್ ಆಗೋದು ಯಾವ ಥರ ಅಂತ 3D ಆಗಿ ಸ್ಕ್ರೋಲ್ ಆಗೋದು, ನಿಮ್ಮ ಹೆಸರು ಹಾಕ್ಕೋಬೋದು ಇದೆ. ಸೊ ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮೊದಲು ಈ ವಿಡಿಯೋಗೆ ನೀವು ಲೈಕ್ ಮಾಡಬೇಕು, ಲೈಕ್ ಮಾಡಿಲ್ಲ ಅನ್ನೋದಾದರೆ. ಸೊ ಗಾಯ್ಸ್, ನಿಮ್ಮ ಕಡೆ ಪ್ಲೇಸ್ಟೋರ್ ಅಂತ ಇರುತ್ತಲ್ಲ, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, 3D ಮೈ ನೇಮ್ ವಾಲ್ಪೇಪರ್ ಅಂತ. ಸೊ ಈ ಅಪ್ಲಿಕೇಶನ್ನ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ನೀವು ಇಲ್ಲಿ ಏನು ಹೆಸರು ಬೇಕಾದರೂ ಬರ್ಕೋಬೋದು. ಸೊ ನಾನು ಒಂದು ಹೆಸರು ಬರೀತೀನಿ ನೋಡಿ, ಎ ಅಂತ ಬರೀತೀನಿ. ಸೊ ಎ ಅಂತ ಬಂದರೆ ಎ ಕನ್ವರ್ಟ್ ಆಗುತ್ತೆ. ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ, ಸೆಟ್ ಆ್ಯಸ್ ವಾಲ್ಪೇಪರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಸ್ ನೇಮ್ ಬರ್ಕೋಬೇಕಾಗುತ್ತೆ ಇಲ್ಲಿ. ಸೊ ನಾನು ಗರ್ಲ್ ಫ್ರೆಂಡ್ ನೇಮ್ ಬರೀತೀನಿ ನೋಡಿ. ಸೊ ನಾನು ಗರ್ಲ್ ಫ್ರೆಂಡ್ ನೇಮ್ ಬರೆದಿದ್ದೀನಿ. ಸೊ ಅದೇ ಥರ ಆಗ್ತಿದೆ ನೋಡಿ, ಇದೇ ಥರ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟು ಇದರಲ್ಲಿ ಒಂದು ಹ್ಯಾಡ್ ಪ್ಲೇ ಆಗುತ್ತೆ, ಹ್ಯಾಡ್ನ ಸ್ಕಿಪ್ ಅಂತ ಕೊಟ್ಬಿಡಿ. ಸ್ಕಿಪ್ ಅಂತ ಕೊಟ್ಟಾಗ ಇಲ್ಲಿ ಟ್ರಾನ್ಸ್ಪರೆಂಟು ಇನ್ನೂ ಇಂಟರ್ವೇಟಿವ್ ಅಂತ ಇದೆ. ಟ್ರಾನ್ಸ್ಪರೆಂಟನ್ನು ಆಫ್ ಮಾಡಿಬಿಟ್ರೆ ನಿಮಗೆ ಈ ಥರ ಕನ್ವರ್ಟ್ ಆಗುತ್ತೆ. ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಕನ್ವರ್ಟ್ ಮಾಡ್ಕೋಬೋದು ಇದನ್ನು. ಸೊ ಗೈಸ್, ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ, ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಗೈಸ್, ಇಷ್ಟ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.